ನನ್ನ ಪ್ರೀತಿಯ ಕೇಳುಗರೆ, ಇವತ್ತು ಬೆಡ್ ಟೈಮ್ ಸ್ಟೋರೀಸ್ ಸೀರೀಸ್ ಕಥೆಯ ಕೊನೆಯ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಮುಂದೆ ಯಾವ ಕತೆ ಬರ್ಬೋದು, ನಿಮಗೆ ಯಾವ ಕತೆ ಬರಬೇಕು ಅಂತ ಆಸೆ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗಾದರೆ ಈ ಕೊನೆಯ ಕಥೆಯನ್ನು ಶುರು ಮಾಡೋಣವಾ? ಒಂದಾನೊಂದು ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದ ಒಂದು ದಟ್ಟವಾದ ಕಾಡಿತ್ತು. ತಣ್ಣಗೆ ಬೀಸೋ ಗಾಳಿ, ಬಣ್ಣ ಬಣ್ಣದ ಪಕ್ಷಿಗಳು, ಹಾಗೆ ಸುಂದರವಾಗಿ ಪ್ರಶಾಂತವಾಗಿ ಹರಿತಾ ಇದ್ದ ನದಿ. ಈ ಕಾಡಿನಲ್ಲಿ ಒಂದು ಸಣ್ಣ ಅಳಿಲು ಇತ್ತು. ಆ ಅಳಿಲಿನ ಹೆಸರು ಟಿಂಕು ಅಂತ. ಟಿಂಕು ನೋಡೋದಕ್ಕೆ ಮೈ ತುಂಬ ಕೂದಲಿತ್ತು, ದೊಡ್ಡ ದೊಡ್ಡ ಕಣ್ಣು, ಉದ್ದನೆಯ ಬಾಲ, ತುಂಬ ಫಾಸ್ಟಾಗಿ ಓಡ್ತಾ ಇತ್ತು. ಮರವನ್ನು ಹತ್ತೋದು, ಅಲ್ಲಿಂದ ಇಳಿಯೋದು, ಇದೇ ಕೆಲಸ ಮಾಡಿಕೊಂಡಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಊಟವನ್ನು ಹುಡ್ಕೊಂಡು ಹೋಗ್ತಾ ಇತ್ತು. ಊಟ ಹುಡ್ಕೊಂಡು ಅದನ್ನು ತಗೊಂಡು ಮನೆಗೆ ಬರೋದು, ಮನೆಗೆ ಬಂದಮೇಲೆ ಅದನ್ನೇ ತಿನ್ಕೊಂಡು ಸಂಜೆ ತನಕ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದು. ಇದೇ ಇದರ ದಿನಚರಿ ಆಗಿತ್ತು. ಒಂದಿನ ಹೀಗೆ ಟಿಂಕು ಬೆಳಗ್ಗೆ ಎದ್ದು ಊಟ ತಗೊಂಡು ಬರೋಕ್ಕೆ ಅಂತ ಹೋದಾಗ ಅದಕ್ಕೆ ವಿಚಿತ್ರವಾಗಿ ಒಂದು ಶಬ್ದ ಕೇಳಿಸುತ್ತೆ. ಇದು ಮರಕುಟುಕ ಮಾಡೋ ಶಬ್ದನೂ ಅಲ್ಲ, ಗಾಳಿದು ಶಬ್ದ ಅಲ್ಲ, ಅದಕ್ಕಿಂತ ತುಂಬ ಜೋರಾಗಿದ್ದಂಥ ಶಬ್ದ. ಆ ಶಬ್ದ ಕೇಳಿ ಟಿಂಕುಗೆ ತುಂಬ ಭಯ ಆಗುತ್ತೆ. ಅದು ಕಿವಿಯನ್ನು ಮುಚ್ಕೊಳ್ಳುತ್ತೆ. ಅದರ ಪಕ್ಕದಲ್ಲಿದ್ದ ಎತ್ತರದ ಮರದ ಮೇಲೆ ಹತ್ತಿ ನೋಡುತ್ತೆ, ಏನಿದು ಶಬ್ದ, ಎಲ್ಲಿಂದ ಬರ್ತಿದೆ ಅಂತ. ಅದರ ಕಣ್ಣಿಗೆ ಕಾಣಿಸಿದ್ದು ದೊಡ್ಡ ದೊಡ್ಡ ಮಿಷಿನ್ಗಳು, ಮನುಷ್ಯರು, ಅವ್ರ ತಲೆ ಮೇಲೆ ಹಾಕಿದ್ದ ಹೆಲ್ಮೆಟ್ಟು, ಜೋರಾದ ಶಬ್ದಗಳು ಮತ್ತು ಮರಗಳಿಗೆ ಕಟ್ಟಿದ್ದ ರೆಡ್ ಕಲರ್ ರಿಬ್ಬನ್. ಅದನ್ನು ನೋಡಿ ಟಿಂಕುಗೆ ತಕ್ಷಣ ಗೊತ್ತಾಗುತ್ತೆ, ಓ, ಈ ಮನುಷ್ಯರೆಲ್ಲ ಮರನ ಕಟ್ ಮಾಡಕ್ಕೆ ಬಂದಿದ್ದಾರೆ ಅಂತ. ಅದು ತಕ್ಷಣ ಬೋಬೋ ಹತ್ರ ಓಡಿ ಹೋಗುತ್ತೆ. ಬೋಬೋ ಟಿಂಕುವಿನ ಫ್ರೆಂಡ್, ಅದು ಒಂದು ಬೇರ್. ಅದು ನಿದ್ದೆ ಮಾಡ್ತಾ ಇರುತ್ತೆ. ಟಿಂಕು ಓಡ್ ಬಂದು, ಬೋಬೋ ಎದ್ದೇಳು, ಅಲ್ಲಿ ದೊಡ್ಡ ದೊಡ್ಡ ಮಿಷಿನ್ ಇದೆ, ಮನುಷ್ಯರೆಲ್ಲ ಬಂದಿದ್ದಾರೆ, ಮರನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಅದಕ್ಕೆ ಬೋಬೋ ನಿದ್ದೆಗಣ್ಣಲ್ಲಿ, ಮರ ಕಟ್ ಮಾಡ್ತಾರಾ? ಟಿಂಕು, ನೀನು ಮತ್ತೆ ತಮಾಷೆ ಮಾಡ್ತಿದ್ಯಾ, ನಾನಿದನ್ನು ನಂಬಲ್ಲ, ನೀನು ಹೋಗು, ನಾನು ಮಲ್ಕೋಬೇಕು ಅಂತ ಹೇಳುತ್ತೆ. ಆದರೂ ಟಿಂಕು ಅದರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಲ್ಲಿಂದ ಮೋಮೋ ಹತ್ರ ಹೋಗುತ್ತೆ. ಮೋಮೋ ಒಂದು ಕೋತಿ, ಅದು ಕೂಡ ಟಿಂಕುವಿನ ಗೆಳೆಯ. ಮೋಮೋ ಹತ್ರ ಹೋಗ್ಬಿಟ್ಟು, ಮೋಮೋ, ನಾವು ಡೇಂಜರಲ್ಲಿ ಇದ್ದೀವಿ, ಮನುಷ್ಯರೆಲ್ಲ ಮೆಷಿನ್ ತೊಗೊಂಬಂದಿದ್ದಾರೆ, ನಮ್ಮ ಮರಗಳನ್ನೆಲ್ಲ ಕಟ್ ಮಾಡಿಬಿಡ್ತಾರೆ ಅಂತ ಹೇಳುತ್ತೆ. ಮೋಮೋ ನಗ್ನಗ್ತಾ ಆರಾಮಾಗಿ ಉಯ್ಯಾಲೆಯಲ್ಲಿ ತೂಗಾಡ್ತಾ ಇರುತ್ತೆ. ಅದು ಟಿಂಕುವಿನ ಮಾತು ಕೇಳಿ ಅಷ್ಟು ಗಮನ ಕೊಡಲ್ಲ. ನೀನು ಹೆದರ್ಕೋಬೇಡ, ಪ್ರತಿ ಸಲ ಅವ್ರು ಹೀಗೆ ಮಾಡ್ತಾರೆ, ಬಂದು ರಿಬ್ಬನ್ ಕಟ್ಟಿ ಹಾಗೆ ಹೊಟ್ಟೋಗ್ತಾರೆ, ತಲೆ ಕೆಡಿಸ್ಕೋಬೇಡ ಟಿಂಕು ಅಂತ ಹೇಳುತ್ತೆ. ಟಿಂಕುಗೆ ಇವರೆಲ್ಲರ ಮಾತು ಕೇಳಿ ತುಂಬ ಕೋಪ ಬಂದು ಬೇಜಾರಾಗಿ ಅದು ಅಳಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲೇ ಅದರ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ಅದು ರಾಣಿದು ಶಬ್ದ. ರಾಣಿ ಕಾಡಿನ ಆನೆ. ಅದು ಬಂದು ಟಿಂಕುನ ಕೇಳುತ್ತೆ, ಏನಾಯಿತು ಟಿಂಕು, ಯಾಕೆ ಅಳ್ತಿದ್ಯಾ ಅಂತ. ಅದಕ್ಕೆ ಟಿಂಕು ಅಳ್ತಾ ಅಳ್ತಾನೆ ಹೇಳುತ್ತೆ, ನಾನು ಹೇಳೋದನ್ನು ಯಾರೂ ನಂಬ್ತಿಲ್ಲ, ನಮ್ಮ ಕಾಡು ತುಂಬ ಡೇಂಜರಲ್ಲಿದೆ, ನಾನು ತುಂಬ ಚಿಕ್ಕವನು, ನನ್ನ ಕೈಲಿ ಅವರನ್ನು ತಡೆಯೋಕ್ಕೂ ಆಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ರಾಣಿ ಹೇಳುತ್ತೆ, ಹೌದು, ಕೆಲವೊಂದು ಸಲ ದೊಡ್ಡ ಪ್ರಾಣಿಗೆ ಕಾಣಿಸದೇ ಇರೋದು ಕೂಡ ಚಿಕ್ಕ ಪ್ರಾಣಿಗೆ ಬೇಗ ಕಾಣಿಸುತ್ತೆ. ಸರಿ, ತೋರಿಸು ನನಗೆ, ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ರಾಣಿ ಮಾತು ಕೇಳಿ ಟಿಂಕುಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದು ಮನುಷ್ಯರನ್ನ, ಮಿಷಿನ್ಗಳನ್ನು ರಾಣಿಗೆ ತೋರಿಸುತ್ತೆ. ಅವತ್ತು ರಾತ್ರಿ ಟಿಂಕು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳನ್ನು ಮೀಟಿಂಗ್ ಮಾಡೋದಕ್ಕೆ ಅಂತ ಕರೆಯುತ್ತೆ. ಮೀಟಿಂಗ್ಗೆ ಗಿಳಿ, ಜಿಂಕೆ, ಕರಡಿ ಎಲ್ಲ ಪ್ರಾಣಿಗಳು ಬರುತ್ತೆ. ಟಿಂಕು ಹೇಳುತ್ತೆ, ಮನುಷ್ಯರು ನಮ್ಮ ಕಾಡಿಗೆ ನುಗ್ಗಿದ್ದಾರೆ, ಅವರು ಮರಗಳನ್ನು ಮಾರ್ಕ್ ಮಾಡ್ತಾ ಇದ್ದಾರೆ,
ಹಾಗೆ ನದಿಗಳು, ಮಣ್ಣು ಎಲ್ಲನೂ ಹಾಳಾಗತ್ತೆ. ಆಗ ನಮಗೆ ಕುಡಿಯೋಕೆ ನೀರು ಇರಲ್ಲ, ಇರೋಕೆ ಮನೆನೂ ಇರಲ್ಲ ಅಂತ ಹೇಳುತ್ತೆ. ಆಗ ಗಿಳಿ, ಅಯ್ಯೋ, ಆ ಮರದ ಮೇಲೇನೆ ನಂದು ಗೂಡಿರೋದು, ನನ್ನ ಮಕ್ಕಳೆಲ್ಲ ಅದೇ ಗೂಡಲ್ಲಿದೆ ಅಂತ ಹೇಳುತ್ತೆ. ಆಗ ಜಿಂಕೆ, ಪ್ರತಿದಿನ ನಾವು ಅದೇ ನದಿಯಲ್ಲಿ ನೀರು ಕುಡಿತಾ ಇದ್ದಿದ್ದು, ನದಿನೇ ಇಲ್ಲ ಅಂದರೆ ನಮಗೆ ನೀರೆಲ್ಲಿ ಸಿಗುತ್ತೆ ಅಂತ ಹೇಳುತ್ತೆ. ಆಗ ಕರಡಿ ಎದ್ದು ನಿಂತು ಹೇಳುತ್ತೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ನಾವೆಲ್ಲರೂ ಸೇರಿ ಈ ಕಾಡನ್ನು ಉಳಿಸ್ಕೋಬೇಕು. ಈ ಮನುಷ್ಯರಿಗೆ ಈ ಕಾಡಲ್ಲಿ ನಾವಿನ್ನೂ ಬದುಕಿದ್ದೀವಿ, ಈ ಕಾಡು ನಮಗೆ ಸೇರಿದ್ದು ಅಂತ ನಾವು ಅವರಿಗೆ ತೋರಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮರುದಿನ ಬೆಳಗ್ಗೆ ಮನುಷ್ಯರು ಆ ಮೆಷಿನನ್ನು ತಗೊಂಡು ಬರೋ ಅಷ್ಟರಲ್ಲೇ ಎಲ್ಲ ಪ್ರಾಣಿಗಳು ದಾರಿ ಮಧ್ಯದಲ್ಲೇ ನಿಂತಿದ್ವು. ಮನುಷ್ಯರಿಗೆ ಮುಂದೆ ಹೋಗೋಕೆ ಬಿಡ್ತಿರ್ಲಿಲ್ಲ. ಆ ಮನುಷ್ಯರ ಗುಂಪಲ್ಲಿದ್ದ ಒಂದು ವ್ಯಕ್ತಿ ಈ ಪ್ರಾಣಿಗಳನ್ನೆಲ್ಲ ನೋಡಿ ಹೇಳ್ತಾರೆ, ಈ ಜಾಗದಲ್ಲಿ ಪ್ರಾಣಿಗಳು ತುಂಬ ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಮರದ ಎಲೆಗಳನ್ನು ಉಪಯೋಗಿಸಿ ಅಲ್ಲಿ ಬರ್ದಿದೆ, ಕಾಡು ನಮ್ಮ ಮನೆ, ಇದನ್ನು ಕಟ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಬರ್ದಿದೆ. ಎಲ್ಲ ಮನುಷ್ಯರು ಕೂತ್ಕೊಂಡು ಅವರಲ್ಲೇ ಡಿಸ್ಕಸ್ ಮಾಡಿಕೊಂಡು, ಈ ಜಾಗದಲ್ಲಿ ತುಂಬ ಪ್ರಾಣಿಗಳಿದೆ, ಇಲ್ಲಿ ಮರಗಳನ್ನು ಕಟ್ ಮಾಡಿದ್ರೆ ಅದಕ್ಕೆ ತುಂಬ ಕಷ್ಟ ಆಗುತ್ತೆ, ನಾವು ಬೇರೆ ಜಾಗನ ಹುಡ್ಕೊಳ್ಳೋಣ ಬನ್ನಿ ಅಂತ ಎಲ್ಲರೂ ಹೊರಟ್ಬಿಡ್ತಾರೆ. ಪ್ರಾಣಿಗಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಗಿಳಿ ಮರಿಗಳು ಹಾಡುತ್ತೆ, ಜಿಂಕೆ, ಕೋತಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಆವಾಗ ಎಲ್ಲರೂ ಟಿಂಕುವಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಟಿಂಕು ಸಣ್ಣ ಪ್ರಾಣಿ ಆಗಿದ್ರೂ ಇಷ್ಟೆಲ್ಲ ವಿಷಯನ ತಿಳಿಸಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಡನ್ನೇ ಕಡ್ದು ಬಿಡ್ತಿದ್ರು, ನಮಗೆ ಇರೋಕೆ ಮನೆ ಇರ್ತಿರ್ಲಿಲ್ಲ, ಕುಡಿಯೋಕೆ ನೀರು ಸಹ ಇರ್ತಿರ್ಲಿಲ್ಲ ಅಂತ ಎಲ್ಲರೂ ಟಿಂಕು ಹತ್ರ ಬಂದು ಧನ್ಯವಾದಗಳನ್ನ ತಿಳಿಸ್ತಾರೆ. ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ನಮ್ಮ ಹೃದಯದಲ್ಲಿ ಧೈರ್ಯ ಮತ್ತು ನಮ್ಮ ಧ್ವನಿಯಲ್ಲಿ ಸತ್ಯ ಇದ್ದರೆ ನಾವು ಎಂಥ ಪರ್ವತಗಳನ್ನು ಕೂಡ ಉರುಳಿಸ್ಬೋದು. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇಲ್ಲಿಗೆ ಬೆಡ್ ಟೈಮ್ ಸೀರೀಸ್ ಕತೆಗಳು ಮುಕ್ತಾಯವಾಯಿತು. ಮುಂದೆ ಯಾವ ಸೀರೀಸ್ ಶುರು ಆಗುತ್ತೆ ಅಂತ ನೀವೇ ಹೇಳಿ. ಧನ್ಯವಾದಗಳು.